ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಒಂದೊಳ್ಳೆ ಕೆಲಸದ ಹಿಂದೆ ಕೆಟ್ಟ ಉದ್ದೇಶಗಳನ್ನು ಹೊಂದಿರ್ತಾರೆ. ದೀಪದ ಕೆಳಗಡೆ ಕತ್ತಲು, ಹೊರಗಡೆ ಬೆಳಕು, ಒಳಗಡೆ ಕತ್ತಲೆ. ಅಕ್ರಮ ನಡೆಸ್ತಾ ಇರೋದು ಭೀಮಾಂಬಿಕಾ ದೇವಿನಾ? ಅವರಲ್ಲ, ತನಿಖೆಯಿಂದ ಗೊತ್ತಾಗ್ಬೇಕಾಗಿದೆ. ತನಿಖೆ ಮುಗಿಯೋವರೆಗೂ ಸಾಮೂಹಿಕ ವಿವಾಹ ನಡಿಬಾರ್ದು ಅಂತ ಹೇಳಿದಿವಿ. ಭೀಮಾಂಬಿಕಾ ಅವ್ರ ಪ್ರಕಾರ ಅವ್ರು ತುಂಬಾ ಒಳ್ಳೆಯವರೇ ಆಗಿರಬಹುದು, ಅಲ್ಲ ಅವ್ರು ಒಳ್ಳೆ ಕೆಲ್ಸನೇ ಮಾಡ್ತಿರ್ಬಹುದು. ಆದ್ರೆ ನನಗೆ ಸೊಸೈಟಿ ಮುಖ್ಯ. ಅಪರಾಧಿ ಇನ್ನು ಸಿಕ್ಕಿಲ್ವಾ? ತುಂಬಾ ಜನ ಮದುವೆ ಊಟ ಮಿಸ್ ಆಯ್ತಲ್ಲ ಅಂತ ಅನ್ಕೋತಿರ್ತಾರೆ. ಇದು ನಮ್ ಜನ. ಭೀಮಾಂಬಿಕಾ ಅವ್ರ ಹೆಸರಿಟ್ಕೊಂಡು ಯಾರೋ ಕ್ರೈಮ್ ಮಾಡಿದ್ದಾರೆ. ಬಿಡಿ, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಬಾರ್ದು. ದೊಡ್ಡ ಸಾಧನೆನೆ ಮಾಡಿದ್ಯಾ ಬಿಡು ಪಲ್ಲವಿ. ಕಾನೂನಿಗೆ ಕಣ್ಣಿಲ್ಲ, ಮನ್ಸಿಲ್ಲ. ನಿನಗೆ ಮನುಷ್ಯತ್ವನೇ ಇಲ್ಲ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಮದ್ವೆ ಮಾಡ್ಸೋದು ಎಷ್ಟು ಕಷ್ಟ ಗೊತ್ತಾ? ಇಂಥ ಕಷ್ಟದಲ್ಲಿ ಎಷ್ಟೋ ಹೆಣ್ಮಕ್ಳು ಮನೇಲಿ ಕೂತಿದ್ದಾರೆ. ಅವ್ರ ಅಮ್ಮ ಅಪ್ಪಂದಿರು ಕಣ್ಣೀರಿಡ್ತಾ ಇದ್ದಾರೆ. ಆದ್ರೆ ಭೀಮಾಂಬಿಕೆ ಅಂತ ಪುಣ್ಯಾತ್ ಕಿತ್ತಿ ತನ್ ಖರ್ಚಲ್ಲಿ ಎಲ್ರಿಗೂ ಸಿಂಪಲ್ ಆಗಿ ಮದ್ವೆ ಮಾಡಿಸಿ ಅವ್ರೆಲ್ರೂ ಬಾಳಲು ಬೆಳಕು ಹಚ್ಬೇಕು ಅಂತ ಇದ್ರು. ಆದ್ರೆ ನೀನು ಬಿರುಗಾಳಿ ತರ ಬಂದು ಮದ್ವೆ ಮುರ್ದೆ. ನಿನ್ ಮದ್ವೆ ಮುರಿದು ಹೋಯ್ತು ಅಂತ ಎಲ್ರ ಮದ್ವೆ ಮುರಿದ್ರೆ ಅದೆಷ್ಟು ಸರಿ? ನೀನೇ ಹೇಳು. ನಿನ್ ಮದ್ವೆಯಿಂದ ನಿನಗಂತೂ ನೆಮ್ಮದಿ ಇಲ್ಲ. ನಿನ್ನಿಂದ ಊರಲ್ಲಿರೋ ಹೆಣ್ಮಕ್ಳು ನೆಮ್ಮದಿ ಎಲ್ಲ ಹಾಳು ಮಾಡ್ದೆ. ಅವತ್ತು ಬಳೆ ಶಾಸ್ತ್ರದಲ್ಲಿ ಕಾಲಿಟ್ಟೆ, ಅಲ್ಲಿ ಬಳೆ ಶಾಸ್ತ್ರ ಇರ್ಸು ಮುರ್ಸು ಆಯ್ತು. ನೀನಿದ್ ಜಾಗದಲ್ಲಿ ಮದ್ವೆನ ಒಳ್ಳೆ ಕೆಲ್ಸನೂ ಮುರಿದು ಬೀಳುತ್ತೆ. ಗೀತಾ, ಏನದ್ ಮಾತು? ನೀ ಹೇಳಿದ್ದನ್ನೆಲ್ಲ ಸಹಿಸ್ಕೊಳ್ತೀವಿ ಅಂದ್ಕೊಂಡಿದ್ಯಾ? ತೆಪ್ಗಿರಕ್ಕಾಗೋದಿಲ್ವಾ? ಏಯಪ್ಪ, ಅದೇನೋ ಹೇಳ್ತಾರಲ್ಲ, ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆಗ್ ಹೋದ್ರಂತೆ, ಹಂಗಾಯ್ತು. ಇದು ನನ್ ಮಾತಲ್ಲಪ್ಪ, ಹೊರಗ್ನವ್ರ ಮಾತು. ಮನೇಲಿರೋ ನನ್ ಬಾಯನ ಮುಚ್ಚಿಸ್ಬೋದು, ಆದ್ರೆ ಊರವ್ರ ಬಾಯಿ ಮುಚ್ಚಕ್ಕಾಗತ್ತಾ? ಒಟ್ನಲ್ಲಿ ಇವಳ ಜೀವನ ಹಾಳಾದಂಗೆ ಊರಲ್ಲಿರೋ ಹೆಣ್ಮಕ್ಳು ಜೀವನ ಎಲ್ಲ ಹಾಳಾಗ್ತಿದೆ. ಏನೇ ಸರಿಯಾಗಿ ನಿನ್ ಮಗಳಿಗೆ ಮಾತೇ ಕಲ್ಸಿಲ್ವಲ್ಲ? ಚಿಟಿ ಜೂನ್ ತಿಂಗಳಲ್ಲಿ ಹುಟ್ಟಿದಾಳ ಇವಳು. ಯಾವಾಗ ನೋಡಿದ್ರು ಪಟಾಕಿ ಸಿಡಿಸ್ತಾನೇ ಇರ್ತಾಳೆ. ಎಲ್ಲ ಡಮ್ 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 ಅನ್ನವೆ, ಟುಸ್ ಅನ್ನೋದು ಯಾವ್ದೂ ಇಲ್ಲ. ಏನಮ್ಮ, ಇಷ್ಟು ವಯಸ್ಸಾದ್ರೂ ಬುದ್ಧಿ ಬರ್ಲಿಲ್ಲ ಇವಳಿಗೆ. ನೋಡೆ ಎಷ್ಟು ಸೊಕ್ಕಿದೆ ಅವಳಿಗೆ. ಸ್ವಲ್ಪ ನಿನ್ ಬುದ್ಧಿ ಹೇಳಕ್ಕಾಗಲ್ವಾ ಅವಳಿಗೆ? ಅವಳಿಗೆ ಬುದ್ಧಿ ಹೇಳಿ ಹೇಳಿ ನನಗೂ ಸಾಕಾಗಿದೆ ಅತ್ತೆ. ನನಗೇನು ಹೇಳ್ತೀರಾ? ನಿಮ್ ಮಗನ್ಗೆ ಹೇಳಿ. ಕರ್ಮ ಏನಪ್ಪ ಸದಾಶಿವ, ದಿನಾನಿತ್ಯ ಇದು ಗೋಳೆ ಆಗೋಯ್ತಲ್ಲ. ಆ ಹುಡುಗಿ ಮದ್ವೆ ವಿಷಯ ತೆಗೆದು ಅವಳ ಮನ್ಸು ನೋಯಿಸೋದೇ ಇವಳು ಕೆಲ್ಸ ಆಗ್ಬಿಟ್ಟಿದೆ. ಛೇ, ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ. ಯಾವಾಗ ಬುದ್ಧಿ ಬರುತ್ತೋ ಇವಳಿಗೆ. ಛೇ, ಆ ಪಲ್ಲವೇನ್ ಬಿಡೋದ್ ಬೇಡ, ಪಿಸಿನೋ ಅವಳಂತೂ ಜೀವಂತ ಬಿಡುದ್ ಬೇಡ. ಇವತ್ತ ನಮ್ ದೇವ್ರಂತ ಹೂವಾರ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡ ಕೂರ್ಸ್ಯಾರ. ಇವತ್ತು ಒಬ್ಬರನ್ನ ಬಿಡದ್ ಬೇಡ್ರಲಿ, ಎಲ್ರನ್ನ ಕೊಚ್ಚಕಂಡ್ ಬರ್ರಿಲಿ. DC ಆಫೀಸ್ ನ ಸುಟ್ಟಾಕ್ ಬಿಡ ನಡ್ರಲೆ. ಏನಾರ ಆಗ್ಲಿ, ಅವ್ವಾರ್ ಒಂದ್ ಮಾತು ಕೇಳ್ಕೊಂಡು ಹೋಗುನು. ಇವತ್ತೇನಾಗ್ತೈತಿ ಆಗ್ಲಿ, ಏನು ತಲೆ ಕೆಡಿಸ್ಕೋಬೇಡ್ರಿ.
ಎಲ್ಲಿಗೆ ಹೊಂಟ್ರಿಲೇ? ಕಟಾವ್ ಹೊಂಟ್ರಿನ? ಸಾವ್ಕಾರ್ರ ಕಟ್ಟಾವ್ಗ ಹೊಂಟಿವ್ರಿ, ಆದ್ರ ಬೆಳಿ ಕಟ್ಟಾವ್ಗಲ್ಲ. ಆ ಪಲ್ಲವಿ ಕಟ್ಟಾವ್ ಹೊಂಟಿವಿ. ಪಲ್ಲವಿ ತಲೆ ತೆಗಿಯಕಂತ ಹೊಂಟವಿ. ಅವ್ರನ್ನ ಸ್ಟೇಷನ್ ಕರ್ಸಾಳ ಅಂದ್ರ ಅವಳಿಗೆ ಎಷ್ಟು ದುರಹಂಕಾರ ಇರ್ಬೇಕು. ಇವತ್ತಾಕಿನ ಉಳ್ಸಂಗಿಲ್ಲ. ನೆಮ್ಮದಿ ಕೊಟ್ಟವ್ರು ಜಾಸ್ತಿ ನೆನಪಾಗುದಿಲ್ಲ, ಆದ್ರ ಸಮಸ್ಯೆ ಕೊಟ್ಟವ್ರು ಜಾಸ್ತಿ ನೆನಪಾಗ್ತಾರ. ಜಾಸ್ತಿ ನೆನಪು ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರ ದ್ಯಾವ್ರಂತ ನಮ್ಮ ಅವ್ವಗ ಸಮಸ್ಯೆ ಹೆಚ್ಚಾಕೇತಿ. ನಿರ್ಧಾರ ಮಾಡಾಗೈತಿ ಸಾವ್ಕಾರ. ಆ ಪಲ್ಲವಿನ ಇವತ್ತಂತೂ ಉಳಿಸೋದಿಲ್ಲ, ಸಾಯಿಸೇ ಬಿಡ್ತೀವಿ ಇವತ್ತಕ್ಕಿನ. DC ಆಫೀಸ್ಗೋಗಿ ಬೆಂಕಿ ಹಚ್ತೀವ್ರಿ. ಅವ್ವಾರ್ ಕಿಮ್ಮತ್ ಏನಂತ ಇವತ್ತಕ್ಕಿಗೆ ಅರ್ಥ ಮಾಡಿಸಿ ಬರ್ತೀವಿ. ಅವ್ವಾರ್ ನಮಗ ದೇವ್ರಿದ್ದಂಗ, ಆದ್ರ ಗುಡಿ ಕಟ್ಸಿಲ್ಲಷ್ಟ ಇವತ್ತ. ನಿನ್ನೆ ಮೊನ್ನೆ ಬಂದವರು ಅವ್ವಾರ್ನ ಹೆಂಗ ನೋಡ್ಸ್ಕೊಂಡ್ರೆ ನಾವು ಸುಮ್ಮನೆ ಬಿಡ್ತೀವ? ಅಕ್ಕಿನ ಜಂಬಾನ ಇವತ್ ಕರಗಿಸ್ತೀವಿ. ನಮ್ಮ ಅತ್ಯಾರ ಯಾಕೆ ಪೊಲೀಸ್ ಸ್ಟೇಷನ್ ಹೋಗಿದ್ರ? ಯಾಕೆ ಹೋಗಿರ್ಬೋದು? ಅಲ್ಲ, ಕಳ್ರ ಕಾಕ್ರ ಸ್ಟೇಷನ್ ಒಳಗ್ ಹೋಗ್ತಾರ, ಇವ್ರ್ಯಾಕ್ ಹೋಗಿದ್ರ? ಸ್ಟೇಷನ್ ನಮ್ಮ ವಾಡೆ ಕರೆಸ್ಕೋತಾರ, ಅಂತದ್ರೊಳಗ ಇವ್ರ ಸ್ಟೇಷನ್ಗೆ ಹೋಗಿರ್ಬೇಕಂದ್ರ ಏನ್ ಮಾಡಿರ್ಬೇಕ? ಹಾ, ಹಂಗಂದ್ರ ಏನ ಬಲವಾದ ಕಾರಣನೇ ಇರ್ಬೇಕ. ಅತ್ತಿ ಏನಾದ್ರೂ ತಪ್ಪು ಮಾಡಿದಾರನ? ಏ, ಚಪ್ಪಲ್ ತೆಗಿರ್ಲಿ. ಏನು ಮಳೆ ಬಂದು ನಿಂತಂಗೈತಿ? ಅವ್ವ, ಅದು ಸಂಭ್ರಮದಾಗ ಸದ್ದು ಮಾಡಬೇಕು, ಅದಿಲ್ದಿದ್ದಾಗ ಸದ್ದಿಲ್ದಂಗ ಬದುಕ್ಬೇಕಾ? ಎಲ್ರೂ ಗುಂಪು ಸೇರಿರಿ. ಏನ್ ಸಂಚ್ ಮಾಡಕತ್ತೀರಿ? ಏನದ? ಅವ್ವ, ಅದ DC ನಿಮ್ಮನ್ನ ಸ್ಟೇಷನ್ ಕರ್ಸ್ಕೊಂಡಿದ್ರಲ್ಲ, ಅದಕ್ಕ ಇವರೆಲ್ಲ ಅವ್ರ ತಲೆ ಕಡಿತಾನಂತ ನಿಂತಾರ.